ಎಲ್ಲರನ್ನೂ ಒನ್ನಿಕೆ ಅಟ್ಲೀಸ್ಟ್ ಒಂದು 4 ಜನನೂ ಆಹ್ವಾನಿಸಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ಅವರು ಕೋರಿದರು. ಅದರಂತೆ ಆವಾಗ ನಾನು ಮತ್ತು ಕಮಿಷನರ್ ಆಫ್ ಪೊಲೀಸ್ ಅವರು ಎಲ್ಲರ ಜೊತೆ ಮಾತಾಡಿ ಭರವಸೆ ಕೊಟ್ಟಿದ್ವಿ. ಸೂಕ್ತ ಸಮಯದಲ್ಲಿ ಎಲ್ಲ ಪ್ರೋಟೋಕಾಲ್ ಫಾಲೋ ಮಾಡಿಕೊಂಡು ನಾವು ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಪುತ್ಥಳಿ ಅನಾವರಣ ಎಲ್ಲ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಮಾಡ್ತೀವಿ. ಆದರೆ ನಿನ್ನೆ ಆಗಿರೋ ಕಾರ್ಯಕ್ರಮ ಏನಿದೆ ಅದು ಅನಧಿಕೃತವಾಗಿ ಆಗಿರೋ ಕಾರಣಕ್ಕಾಗಿ ನಾವು ಇಮಿಡಿಯೇಟ್ಲಿ ಪ್ರೊಸೀಜರ್ ಫಾಲೋ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ವಹಿಸ್ತೀವಿ. ಇಲ್ಲಿ ಮಟ್ಟ ಪ್ರೊಸೀಜರಲ್ಲಿ ಏನೇನಾಗಿದೆ ಒಂದು ನಿಮಿಷದಲ್ಲಿ ತಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 2 ವರ್ಷ ಹಿಂದೆ ಕಾರ್ಪೊರೇಷನಿಂದ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ, ಠರಾವ್ ಪಾಸ್ ಮಾಡಿ ಈ ನಮ್ಮ ಪುತ್ಥಳಿ ಅನಾವರಣ ಮಾಡಬೇಕಂತ ಅವರು ಬೇಡ್ಕೊಂಡಿದ್ರು. ಅದಾದ ನಂತರ ಆವಾಗಿನ ಪೊಲೀಸ್ ಕಮಿಷನರ್ ಅವರಿಂದ ಒಂದು NOC ಬಂದಿದೆ ಅಂತ ನನಗೆ ಮಾಹಿತಿ ಸಿಕ್ತು. ನಂತರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ. ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ DC ಅವರದ್ದು ಒಂದು ವರದಿ ಇರಬೇಕು, ಹಾಗೂ ಅಲ್ಲಿರುವಂಥ ರಸ್ತೆಗೆ ಹಾಗೂ ಸರ್ಕಲ್ಗೆ, ಸಾರ್ವಜನಿಕ ಸ್ಥಳಕ್ಕೆ ಯಾವುದೇ ತೊಂದರೆ ಆಗಬಾರ್ದಂತ ಹೇಳಿ ವರದಿ ಇರಬೇಕಂತ ಸುಪ್ರೀಂ ಕೋರ್ಟ್ ಆದೇಶದಂತೆ ಗೌರ್ಮೆಂಟಿಂದ ಅದು ತಿರಸ್ಕಾರ ಆಗಿ ಪುನಃ ನಮ್ಮ ಜಿಲ್ಲೆಗೆ ಬಂದಿದೆ. ಮೊನ್ನೆ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. ಅದೇ ದಿವಸ ಹೋಗಿ ನಾನು ಸ್ಥಳ ಪರಿಶೀಲನೆ ಮಾಡಿದ್ದೀನಿ. ಸ್ಥಳ ಪರಿಶೀಲನೆ ಮಾಡಿ ನಾನು ಸ್ವಲ್ಪ ಸಮಯ ಕೇಳಿದೆ. ಈ ವರದಿ ಬರೆದುಬಿಟ್ಟು ಸರ್ಕಾರಕ್ಕೆ ಕಳಿಸಿ ನಾವು ಅನುಮೋದನೆ ತಗೊಳ್ಳೋಣ ಅಂತ. ಆದರೆ ನಿನ್ನೆ ಸಂಜೆ ಅನಧಿಕೃತವಾಗಿ ಕಾರ್ಯಕ್ರಮ ನಡೆಸಿದ್ದಾರೆ. ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಪುತ್ಥಳಿ ಅನಾವರಣಕ್ಕೆ ಎಲ್ಲ ಪಕ್ಷದವರು, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಉತ್ಸುಕರಿದ್ದಾರೆ. ಅವರು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಸಿ ಈ ಅನಾವರಣ ಆಗಬೇಕಂತ ಹೇಳಿದರು. ಬೇರೆ ಯಾವುದೇ ಆಕ್ಷೇಪಣೆ ಇರಲಿಲ್ಲ. ಬರೀ ಒಂದೇ ಆಕ್ಷೇಪಣೆ ಏನಿತ್ತಂದರೆ ಪ್ರೋಟೋಕಾಲ್ ಪ್ರಕಾರ ಆಗಬೇಕು, ಹಾಗೂ ಆ ಒಂದು ಪುತ್ಥಳಿ ಸುತ್ತಮುತ್ತಲ ಒಂದು ರೇಲಿಂಗ್ ಕೆಲಸ ಇನ್ನೂ ಪೆಂಡಿಂಗ್ ಇತ್ತಂತ ಹೇಳಿದರು, ಒಂದು ಲಿಫ್ಟ್ ಕೆಲಸ ಪೆಂಡಿಂಗ್ ಇತ್ತಂತ ಹೇಳಿದರು. ಸೊ ಪೆಂಡಿಂಗ್ ಇದ್ದಾಗ ಮಾಡಬಾರ್ದಂತ ಹೇಳಿ ಅವ್ರದ್ದು ಆಕ್ಷೇಪಣೆ. ಅದೆಲ್ಲ ಈಗ ನಾನು ಪರಿಶೀಲನೆ ಮಾಡಿದ್ದೀನಿ. ನನ್ನ ರಿಪೋರ್ಟಲ್ಲಿ ಎಲ್ಲ ಪಾಯಿಂಟ್ಸ್ನು ಬರೆದು